ಇನ್ನು JDS ವಕ್ತಾರರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ರಾಮು ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಒಂದು ಹೇಳಿಕೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ರಾಜಕೀಯ ಹೇಳಿಕೆ ಅಂತ ಭಾವಿಸಿದ್ರೆ ಅಥವಾ ವೈಯಕ್ತಿಕ ಪದಪ್ರಯೋಗನ ಇದು? ಅಲ್ಲ, ಇದು ರಾಜಕೀಯ ಹೇಳಿಕೆನೂ ಅಲ್ಲ, ವೈಯಕ್ತಿಕವಾದ ಹೇಳಿಕೆನಲ್ಲ. ಕಾಂಗ್ರೆಸ್ನ ಹತಾಶ ಹೇಳಿಕೆ. ಕಾಂಗ್ರೆಸ್ನ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಹತಾಶ ಸ್ಥಿತಿಗೆ ತಲುಪಿದ್ದಾರೆ. ಕಾಂಗ್ರೆಸ್ ನೆಲ ಕಚ್ಚಿದೆ ಈ ದೇಶದಲ್ಲಿ. 140 ವರ್ಷದ ಹಿರಿಯ ಪಕ್ಷವಾಗಿರ್ತಕ್ಕಂಥ ಈ ಕಾಂಗ್ರೆಸ್ಸು, ಗಾಂಧೀಜಿ ಹೇಳಿದ್ರು, ಅಪ್ಪ ಈ ಕಾಂಗ್ರೆಸ್ನ ವಿಸರ್ಜನೆ ಮಾಡ್ರಯ್ಯ, ನೀವೆಲ್ಲ ಏನು ಮಾಡ್ತಿರೋ ಮುಂದೆ ಇದಕ್ಕೆ ಕಾಂಗ್ರೆಸ್ ಪದಕ್ಕೆ ಬೆಲೆ ಇಲ್ಲ ಅನ್ನೋ ಹೇಳಿದ್ರು. ಆದರೆ ಯಾವತ್ತಿನ ದಿನದಲ್ಲಿ ವಿಸರ್ಜನೆ ಮಾಡ್ದಾನೆ ನಕಲಿ ಗಾಂಧಿಗಳು ಸೇರಿಕೊಂಡು ಇವತ್ತನ್ನು ಮುನ್ನಡೆಸ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಅದು ಎಲ್ಲೋ ಆದರೂ ಉಳಿಗಾಲ ಇಲ್ಲದೆ ಇರ್ತಕ್ಕಂಥದ್ದು. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಆಗಿರ್ಬೋದು, ಇವತ್ತು ನಮ್ಮ ಎಲ್ಲ ರಾಜ್ಯಗಳಲ್ಲೂ ಇವತ್ತು ಚುನಾವಣೆ ನಡೆದಿರತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಅವರು ಈಗಾಗಲೇ ನೆಲ ಕಚ್ಚಿಬಿಟ್ಟಿದ್ದಾರೆ. ನೆಲ ಕಚ್ಚೋದ್ರಿಂದ ಯಥಾಸ್ಥಿತಿ. ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬ ಹಿರಿಯ ಅನುಭವಿಗಳು ಅಂತ ನಾವು ಅನ್ಕೋತೀವಿ. ಅವರ ಅನುಭವ ಎಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮೀಸಲಾತಿ ವ್ಯಾಪ್ತಿನಲ್ಲೇ ಇದೆ. ಅದನ್ನು ಮೀರಿ ಬೆರೀಲಿಲ್ಲ ಅವರು. ಅವ್ರು ಜನರಲ್ ಕ್ಷೇತ್ರಕ್ಕೆ ಎಲ್ಲೂ ಹೋಗಲಿಲ್ಲ. ಅವ್ರು ಹೋಗಿದ್ದೆ ಮೀಸಲು ಕ್ಷೇತ್ರ, ಅಳಿಯನಿಗೂ ಮೀಸಲು ಕ್ಷೇತ್ರನೇ, ಮಗನಿಗೂ ಮೀಸಲು ಕ್ಷೇತ್ರನೇ. ನೀವು ಈ ಮೀಸಲು ಕ್ಷೇತ್ರದಲ್ಲೇ ಗೆದ್ದು ಬರ್ತಾ ಇರ್ತಕ್ಕಂಥ ನೀವು ಸ್ವಂತ ಶಕ್ತಿಯಿಂದ ಬೆಳೆದವರಲ್ಲ. ಬಾಬಾ ಸಾಹೇಬ್ 2 ಅವಕಾಶ ಕೊಟ್ಟಿದ್ದಾರೆ. ಒಂದು ಮೀಸಲು ಕ್ಷೇತ್ರದಲ್ಲಿ ನೀವು ಸ್ಪರ್ಧಿಸ್ಬೋದು, ಒಂದು ಜನರಲ್ಗೆ ಹೋಗ್ಬೋದು ಅಂತ. ತಾಕತ್ತಿರೋರು, ಶಕ್ತಿ ಇರೋರು ಜನರಲ್ಗೆ ಹೋಗೋಕ್ಕಾಗಲಿಲ್ಲ. ಇವರು ACC ಎಲ್ಲೋ ಒಬ್ಬ ವ್ಯಕ್ತಿ ಬೇಕು ಆ ಪಕ್ಷಕ್ಕೆ, ನಾಮಕಾ ಪಟೇಲು, ಅವ್ರನ್ನ ನೇಮಕ ಮಾಡಿಕೊಂಡ್ರು ನಕಲಿ ಗಾಂಧಿಗಳು. ಈ ನಕಲಿ ಗಾಂಧಿಗಳು ಯಾವಾಗ ನೇಮಕ ಮಾಡಿಕೊಂಡ್ರು ಅವ್ರನ್ನ ಮೆಚ್ಚಿಸೋದಕ್ಕೆ ಈ ಥರದ ಒಂದು ಹತಾಶೆ ಮನೋಭಾವದಿಂದ ಹೇಳ್ತಾರೆ. ಮಣಿಶಂಕರ ಅಂತ ಒಬ್ಬರಿದ್ರು, ಅವರು ಚಾಯವಾಲ ಅಂತ ಹೇಳೋವಂಥ ಮಾತುಗಳನ್ನು ಹೇಳಿದ್ರು. ಅದಾದಮೇಲೆ ನೀಚ ಜಾತಿ, ಮೋದಿಯವರನ್ನು ನೀಚ ಜಾತಿ ಅಂತ ಹೇಳಿದಂಥ ಘಟನೆಗಳು ಅವರ ಪಕ್ಷದ ಮುಖಂಡಗಳಿಂದ ಬಂದಿದೆ. ಇವೆಲ್ಲ ಗಮನಿಸ್ತಾ ಇದ್ದಾಗ ಏನಾಗ್ತದೆ, ಕಾಂಗ್ರೆಸ್ ಇವತ್ತು ಎಲ್ಲೂ ಅದು ನೆಲ ಕಚ್ಚಿರ್ತಕ್ಕಂಥದ್ದು. ಅವರು ಈಗಾಗಲೇ ಹೊರಗಡೆ ಪ್ರಪಂಚಕ್ಕೆ ಏನೂ ಕಾಣಿಸದೇ ಇರತಕ್ಕಂಥ ಒಂದು ಸ್ಥಿತಿಗೆ ತಲುಪಿದ್ದಾರೆ. ಇವತ್ತು ಖರ್ಗೆಯವರ ಮುಖಾಂತರವಾಗಿ ಕಾಂಗ್ರೆಸ್ ಪೂರ್ಣವಾಗಿ ನೆಲ ಕಚ್ಚುವಂಥ ಕೆಲಸ ಆಗ್ತದೆ. ಇವತ್ತು ಖರ್ಗೆಯವರು ಮಾತಾಡಿರ್ತಕ್ಕಂಥ ಮಾತು ದೇಶದ ಕ್ಷಮೆ ಕೇಳೋದು ಅಷ್ಟೇ ಅಲ್ಲ, ಅವ್ರ ಮೇಲೆ ಕೇಂದ್ರ ಸರ್ಕಾರನೇ ಒಂದು ಸ್ವಯಂಕೃತ ಕೇಸನ್ನು ದಾಖಲಿಸಬೇಕು ಅಥವಾ ರಾಜ್ಯ ಸರ್ಕಾರವನ್ನು ದಾಖಲಿಸಬೇಕು. ಆಗಲಿಲ್ಲ ಅಂದರೆ ಅವ್ರನ್ನ ರಾಜೀನಾಮೆ ಕೊಟ್ಟು ಮನೆಗಾದರೂ ಬರಬೇಕಂತಕ್ಕಂಥ ಒತ್ತಾಯನ ನಾವು ಮಾಡ್ತೀವಿ. ಕುಮಾರ್ ಸರ್, ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ಸ್ಪಷ್ಟವಾಗಿ ನಮ್ಮ ಬಗ್ಗೆ, ಕಾಂಗ್ರೆಸ್ ಬಗ್ಗೆ BJP ಅವರು ಬಳಸಿರೋ ಪದಗಳು ಪ್ರತಿಯೊಂದಕ್ಕೂ ನಾವು ಈ ರೀತಿ ಪ್ರತಿಭಟನೆ ಮಾಡಿ ರಸ್ತೆಯಲ್ಲಿ ಇಳಿದಿದ್ರೆ ಇವ್ರ ಗೌರವ ಉಳಿತಾ ಇತ್ತ? ಒಂದ್ ನಿಮಿಷ ನಾನು ಹೇಳ್ತೀನಿ. ಬಿಜೆಪಿಯವರಾಗ್ಲಿ ಇತರವರಾಗ್ಲಿ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಮಾತಾಡಿ ನೀವು ನಮಗೆ ಮಾತಾಡಿಲ್ಲ. ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ತೀನಿ. ರಮಣ ಒಂದ್ ನಿಮಿಷ ದೇಶಕ್ಕಾಗಿ ರಾಮಣ್ಣ ಹಿರಿಯರಿದ್ದೀರಿ ತಾವು. ಒಂದು ನಿಮಿಷ, ನನ್ನ ಫಸ್ಟ್ ರಿಯಾಕ್ಷನ್ ಈ ಹೇಳಿಕೆಯನ್ನು ನೀವು ಖಂಡಿಸ್ತೀರಾ ಅಥವಾ ಸಮರ್ಥಿಸ್ತೀರಾ? ಈಗಾಗಲೇ ನಮ್ಮ ನಾಯಕರು ಸ್ಪಷ್ಟನೆಯನ್ನು ನೀಡಾಗಿದೆ, ಅದಕ್ಕೆ ನಾವು ಸ್ಟ್ಯಾಂಡ್ ಆಗಿದ್ದೇವೆ. ಅದನ್ನೂ ಮುಂದುವರಿಸಿ ಇವರು ಅದನ್ನೂ ಬಳಕೆ ಮಾಡ್ಕೊಳ್ಳೋದಾದ್ರೆ ನಮ್ದೇನು ತಕರಾರಿಲ್ಲ. ಒಂದು ಜೊತೆಗೆ ಇವ್ರದ್ದು ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ನೋಡಿ ಸರ್. BJPಯವರು ನಾನಲ್ಲ ಹೇಳಿದ್ದು ಜುಮ್ಲಾ ಪಾರ್ಟಿ ನಮ್ದು ಅಂತ, ಅಮಿತ್ ಶಾ ಹೇಳಿದ್ದು. ಅಮಿತ್ ಶಾ ಅವ್ರು ಹೇಳಿದ್ದು ಆ ಪದಕ್ಕೂ ಈ ಭಯೋತ್ಪಾದಕನ ಬಳಕೆ ಮಾಡೋದಕ್ಕೆ ಖಂಡಿಸ್ತೀರಿ ನೀವು. ನಿಮ್ಮ ಪಕ್ಷ ಪಕ್ಷ ಹುಟ್ಟಾಕ್ದಂತ ಮುರಳಿ ಮನೋಹರ್ ಜೋಶಿ ಅವರು
ವಿಶ್ವಗುರು ಅಲ್ಲ ಈತ ಅಂತ ಹೇಳಿದ್ದಾರೆ. ಆಯ್ತು. ಅವ್ರ ಬಗ್ಗೆ ಏನ್ ಹೇಳ್ತಾರೆ ಇವರು? ನಮ್ಮನ್ನ ನಕ್ಸಲರು ಅಂತ ಅಲ್ಲ, ಕರೆದ್ರು. ವಿಶ್ವಗುರು ನಾವೇನಾದ್ರೂ ಹೇಳಿಕೆ ಬೇರೆ. ಮಾತಾಡಲ್ವಾ? ಭಯೋತ್ಪಾದಕ ಅರ್ಥನೇ ಬೇರೆ ಕೊಡುತ್ತೆ. ಕೇಳಿ, ಯಾವ್ದಕ್ಕೆ ಅದೇ ಅಲ್ವಾ ಅರ್ಥ? ಗೊತ್ತಿಲ್ದೆ ನೀನೇನು ಅಲ್ಲ ಅಂತ ಹೇಗೆ ಆಯ್ತು. ಕಾಂಗ್ರೆಸ್ ಇವರು ವಿದೇಶಾಂಗ ನೀತಿ ವಿಫಲ ಆಗಿದ್ದಕ್ಕೆ ಪಾಕಿಸ್ತಾನ ಇವತ್ತು ಹೀರೋ, ಇವ್ರು ಝೀರೋ. ನಮ್ಮ ದೇಶದ ಮರ್ಯಾದೆ ಕಳೆದ್ರು ಇವರ ಒಂದು ಸ್ಪಷ್ಟತೆ ಇಲ್ಲದೆ ಇರೋ ವಿದೇಶಾಂಗ ನೀತಿಯಿಂದ. ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕಾಗಲ್ಲ ನಿಮ್ ಕೈಯಲ್ಲಿ. ಮೊನ್ನೆ ಅಷ್ಟೇ ಮಹಿಳೆಯರ ಬಗ್ಗೆ ನೀವೇನೇನ್ ಮಾಡಿದ್ರಿ ಅನ್ನೋದು ಗೊತ್ತಿದೆ ಜನಕ್ಕೆ. ನಿಮ್ಗೆ ಅಧಿಕಾರ ಇಲ್ಲದೆ ಇದ್ರು, ಬಹುಮತ ಇಲ್ಲದೆ ಇದ್ರು, ಕೇಂದ್ರ ಸರ್ಕಾರ ಒಂದು ಬಿಲ್ ತಂದು ಹೆಂಗೆ ಯಾಮಾರಿಸಿದ್ರಿ ಜನ ದೇಶನೆಲ್ಲ ಅಂತ ನಿಮ್ಗೆ ಗೊತ್ತಿದೆ. ನೋಡಿ, ನಾನೇನು ಹೇಳೋದ್ರ ಗೊತ್ತಾ? ಆರ್ ಅಶೋಕ್ ಅವರು ದುರಹಂಕಾರ ಅಂತ ಪದ ಬಳಸಿದ್ದಾರೆ, ಅಧಿಕಾರದ ಮದ ಅನ್ನೋ ಪದ ಬಳಸಿ. ಯಾವ ಅಧಿಕಾರ ಇದೆ ಸರ್ ಅವ್ರ ಹತ್ರ? ಅಧಿಕಾರ ಇಟ್ಕೊಂಡು ಅಹಂಕಾರ ಬಳಸ್ತಾ ಇರೋರು ಅವರು. ಮತ್ತೊಬ್ರು ಬೇರೆಯವ್ರ ಬಗ್ಗೆ ಹೇಳುವಾಗ ಜೋಪಾನವಾಗಿ